ನಿಮ್ಮ ಪೇರೆಂಟ್ಸ್ಗಳು, ನಿಮ್ಮ ಶಾಲಾ ಕಾಲೇಜುಗಳು, ನಿಮ್ಮ ಟೀಚರ್ಸ್ಗಳು ನಿಮ್ಮನ್ನು ಬಡವರನ್ನಾಗಿಸ್ತಾ ಇದ್ದಾರೆ, ಆರ್ಡಿನರಿಯನ್ನಾಗಿಸ್ತಾ ಇದ್ದಾರೆ, ಲೂಸರ್ಗಳನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹೌದು, ಈ ಕಟು ಸತ್ಯವನ್ನು ನಿಮಗೆ ಕೇಳಿಸಿಕೊಳ್ಳೋಕೆ ಅರಗಿಸಿಕೊಳ್ಳೋಕೆ ಕಷ್ಟ ಆಗತ್ತೆ ಅಂತ ನನಗೆ ಗೊತ್ತು. ಆದರೆ ಇದೇ ರಿಯಾಲಿಟಿ ಆಗಿದೆ. ನಿಮ್ಮ ಪೇರೆಂಟ್ಸ್ಗಳಿಂದಲೇ, ನಿಮ್ಮ ಶಾಲಾ ಕಾಲೇಜುಗಳಿಂದಲೇ, ನಿಮ್ಮ ಟೀಚರ್ಸ್ಗಳಿಂದಲೇ ನೀವು ನಿಮ್ಮ ಲೈಫಲ್ಲಿ ಬಡವರಾಗ್ತಾ ಇದ್ದೀರಾ, ಅನ್ಸಕ್ಸಸ್ಫುಲ್ ಆಗ್ತಾ ಇದ್ದೀರಾ. ಯಾಕಪ್ಪ ಅಂತಂದರೆ ಇವರು ನಿಮಗೆ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ನ ಬಗ್ಗೆ ಸರಿಯಾಗಿ ಹೇಳಿಕೊಡ್ತಾ ಇಲ್ಲ. ಇವರು ನಿಮಗೆ ಬರೀ ಒಂದೇ ಒಂದು ಕ್ಯಾಶ್ ಫ್ಲೋನ ಬಗ್ಗೆ ಹೇಳ್ತಾ ಇದ್ದಾರೆ, ಫೋಕಸ್ಡ್ ಆಗೋಕೆ ಪ್ರೆಷರೈಸ್ಡ್ ಮಾಡ್ತಾ ಇದ್ದಾರೆ. ಅದ್ಯಾವುದಪ್ಪ ಅಂತಂದರೆ ಜಾಬು. ಹಣ ಗಳಿಸೋಕೆ ಒಂದೇ ಒಂದು ಮೂಲ ಇದೆ, ಅದು ಜಾಬು ಅನ್ನೋ ಥರ ನಿಮ್ಮ ತಲೆಯನ್ನು ಅವರು ಕೆಡಿಸ್ತಾ ಇದ್ದಾರೆ, ನಿಮ್ಮ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ನಿಮಗೆ ಹಣ ಗಳಿಸೋಕೆ ಇರುವ ಮಿಕ್ಕ ಆಪ್ಷನ್ಗಳ ಬಗ್ಗೆ ಅವರು ಸರಿಯಾಗಿ ಮಾರ್ಗದರ್ಶನವನ್ನು ಕೊಡ್ತಾ ಇಲ್ಲ, ಅದರ ಬಗ್ಗೆ ಹೇಳಿಕೊಡ್ತಾ ಇಲ್ಲ. ಯಾವಾಗ ನೀವು ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ ಇರ್ತೀರೋ ಆವಾಗ ನಿಮ್ಮ ಪೇರೆಂಟ್ಸ್ಗಳು ಮತ್ತು ಟೀಚರ್ಸ್ಗಳು ನಿಮಗೆ ಚೆನ್ನಾಗಿ ಓದು, ನಿನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳ್ತಾರೆ. ಗೌರ್ಮೆಂಟ್ ಜಾಬ್ ಸಿಕ್ಕಾಗ ಏನಾಗುತ್ತೆ, ಸುಂದರವಾಗಿರುವ ಹೆಂಡತಿ ಸಿಗ್ತಾಳೆ, ಬೇಗನೆ ಮದುವೆ ಆಗುತ್ತೆ, ಅದಕ್ಕಾಗಿ ಚೆನ್ನಾಗಿ ಓದು ಅಂತ ಹೇಳ್ತಾರೆ. ಯಾವಾಗ ನೀವು ಕಾಲೇಜಿಗೆ ಹೋಗ್ತಿರೋ ಆವಾಗ ಅಲ್ಲಿ ಮತ್ತೆ ನಿಮ್ಮ ಪೇರೆಂಟ್ಸ್ಗಳು ಮತ್ತು ಲೆಕ್ಚರರ್ಸ್ಗಳು ಏನು ಹೇಳ್ತಾರೆ, ಚೆನ್ನಾಗಿ ಓದು, ಹಾರ್ಡ್ ಸ್ಟಡಿ ಮಾಡು, ನಿನಗೊಂದು ದೊಡ್ಡ ಕಂಪ್ನಿಯಲ್ಲಿ ಚೆನ್ನಾಗಿರೋ ಪ್ಯಾಕೇಜ್ ಇರೋ ಜಾಬ್ ಸಿಗುತ್ತೆ, ಮತ್ತು ನಿನಗೆ ಸುಂದರವಾಗಿರುವ ಹೆಂಡತಿ ಸಿಗ್ತಾಳೆ, ಬೇಗನೆ ಮದುವೆ ಆಗುತ್ತೆ, ಲೈಫ್ ಜಮ್ ಅಂತ ಇರುತ್ತೆ ಅಂತ ಹೇಳ್ತಾರೆ. ಶಿಕ್ಷಣದ ಉದ್ದೇಶ ಬರೀ ಜಾಬ್ ತೆಗೆದುಕೊಳ್ಳೋದು ಅಷ್ಟೇ ಆಗಿದೆನಾ? ಶಿಕ್ಷಣಕ್ಕೆ ಮಹತ್ತರವಾದ ಉದ್ದೇಶ ಇದೆ. ಆದಿ ಮಾನವ ಥರ ಇರೋ ನಿಮ್ಮನ್ನು ಮಾನವನ್ನಾಗಿಸುವುದು ಶಿಕ್ಷಣದ ಉದ್ದೇಶ ಇದೆ. ನಿಮ್ಮನ್ನು ಒಳ್ಳೆ ಪ್ರಜೆಗಳನ್ನಾಗಿ ಮಾರ್ಪಡಿಸುವುದು ಶಿಕ್ಷಣದ ಉದ್ದೇಶ ಇದೆ. ನಿಮ್ಮಿಂದ ದೊಡ್ಡ ದೊಡ್ಡ ಸಂಶೋಧನೆಗಳಾಗಬೇಕು, ದೇಶಕ್ಕೆ ಕೊಡುಗೆ ಸಿಗಬೇಕು ಅನ್ನೋದು ಶಿಕ್ಷಣದ ಮುಖ್ಯ ಉದ್ದೇಶವಾಗಿದೆ. ನಿಮ್ಮಲ್ಲಿರುವ ಅಜ್ಞಾನ, ಅಹಂಕಾರ, ಮೂಢನಂಬಿಕೆಗಳು ಹೋಗಿ ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವುದು ಶಿಕ್ಷಣದ ಉದ್ದೇಶವಾಗಿದೆ. ನೀವೆಲ್ಲರೂ ಕೂಡ ಶಾಂತಿ ಸಮಾನತೆಯಿಂದ ದೇಶದಲ್ಲಿ ಬದುಕಬೇಕು, ದೇಶವನ್ನು ವರ್ಲ್ಡ್ ವೈಡ್ನಲ್ಲಿ ಗುರು ಥರ ಕರ್ಕೊಂಡು ಹೋಗಬೇಕು ಅನ್ನೋದು ಶಿಕ್ಷಣದ ಉದ್ದೇಶ ಇದೆ. ಆದರೆ ಇದನ್ನೆಲ್ಲವನ್ನು ಪೇರೆಂಟ್ಸ್ಗಳು ಮತ್ತು ಟೀಚರ್ಸ್ಗಳು ಮರೆತು ಬಿಟ್ಟು ನೀನು ಬರೀ ಕತ್ತೆ ಥರ ಓದು, ಚೆನ್ನಾಗಿ ಓದು, ನಿನಗೆ ಜಾಬ್ ಸಿಗತ್ತೆ ಅನ್ನೋದನ್ನೇ ನಿಮ್ಮ ತಲೆಯಲ್ಲಿ ತುಂಬ್ತಾ ಇದ್ದಾರೆ. ಅದಕ್ಕಾಗಿ ನೀವು PhD ಮಾಡಿದರೂ ಕೂಡ ಪಕ್ಕಾ ಹಸಿದಡ್ಡಗಳಾಗ್ತಾ ಇದ್ದೀರಾ ಮತ್ತು ಬಡವರಾಗಿ ಉಳಿತಾ ಇದ್ದೀರಾ ಅಷ್ಟೇ. ಒಂದು ವೇಳೆ ನಿಮಗೇನಾದರೂ ನಿಮ್ಮ ಲೈಫಲ್ಲಿ ಗ್ರೋ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು, ಫೈನಾನ್ಷಿಯಲಿ ಮುಂದೆ ಹೋಗಬೇಕು, ರಿಚ್ ಆಗಬೇಕು, ಅಸೆಟ್ಗಳನ್ನ ಬಿಲ್ಡ್ ಮಾಡಬೇಕು, ವೆಲ್ತ್ ಕ್ರಿಯೇಟ್ ಮಾಡಬೇಕು ಅನ್ನೋ ಕನಸಿದ್ರೆ ಎಲ್ಲದಕ್ಕಿಂತ ಮೊದಲು ನೀವು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಸ್ಕೂಲು ಕಾಲೇಜುಗಳಲ್ಲಿ ನಿಮ್ಮ ಪೇರೆಂಟ್ಸ್ಗಳು ಮತ್ತು ಟೀಚರ್ಸ್ಗಳು ಹಣವನ್ನು ಗಳಿಸೋದು ಹೇಗೆ, ಹಣವನ್ನು ಉಳಿಸೋದು ಹೇಗೆ, ಹಣವನ್ನು ಇನ್ವೆಸ್ಟ್ ಮಾಡಿ ಬೆಳೆಸೋದು ಹೇಗೆ, ಟ್ಯಾಕ್ಸ್ ಉಳಿಸೋದು ಹೇಗೆ, ಡೆಟ್ ಮ್ಯಾನೇಜ್ ಮಾಡೋದು ಹೇಗೆ, ವೆಲ್ತ್ ಕ್ರಿಯೇಟ್ ಮಾಡೋದು ಹೇಗೆ, ಅಸೆಟ್ಗಳನ್ನ ಬಿಲ್ಡ್ ಮಾಡೋದು ಹೇಗೆ ಅನ್ನೋದನ್ನು ಹೇಳಲ್ಲ. ಅದಕ್ಕಾಗಿ ನೀವು ಸ್ವಲ್ಪ ಫೈನಾನ್ಷಿಯಲ್ ನಾಲೆಜನ್ನು ಗೇನ್ ಮಾಡಿ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾವು ಏನಿದು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅನ್ನೋದನ್ನು ತಿಳಿದುಕೊಳ್ಳೋಣ. ನೀವು ವರ್ಲ್ಡ್ ಫೇಮಸ್ ಫೈನಾನ್ಷಿಯಲ್ ಬುಕ್ ರಿಚ್ ಡ್ಯಾಡ್ ಪುವರ್ ಡ್ಯಾಡನ್ನು ನೋಡಿರಬಹುದು, ಇಲ್ಲವೇ ಇದನ್ನು ಓದಿರಬಹುದು. ಈ ಬುಕ್ಕಿನ ಆಥರ್ ಆದ ರಾಬರ್ಟ್ ಟಿ ಕಿಯೋಸಾಕಿ ಅವರು ತಮ್ಮ ಈ ಬುಕ್ಕಲ್ಲಿ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ನ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಜಗತ್ತಿನಲ್ಲಿ ಎಷ್ಟು ಜನ ದುಡ್ಡನ್ನು ಸಂಪಾದಿಸ್ತಾ ಇದ್ದಾರೋ ಅವರನ್ನು ಇವರು 4 ಕ್ವಾಡ್ರೆಂಟ್ಗಳಲ್ಲಿ ಡಿವೈಡ್ ಮಾಡಿದ್ದಾರೆ. ಆ ಕ್ವಾಡ್ರೆಂಟ್ಗಳು ಇಂತಿವೆ. ESBI ಅನ್ನೋ 4 ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ಗಳಲ್ಲಿ ಹಣ ಗಳಿಸುವ ಎಲ್ಲ ಜನರನ್ನು ಅವರು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಇವುಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಕ್ವಾಡ್ರೆಂಟ್ ನಂಬರ್ 1 ಈ ಕ್ವಾಡ್ರೆಂಟ್. ಇದರಲ್ಲಿ ಯಾರು ಬರ್ತಾರೆ? ಎಲ್ಲ ಎಂಪ್ಲಾಯಿಗಳು ಬರ್ತಾರೆ. ಈ ಎಲ್ಲ ಎಂಪ್ಲಾಯಿಗಳು ದುಡ್ಡಿಗಾಗಿ ಒಂದೇ ಒಂದು ಮೂಲದ ಮೇಲೆ ಡಿಪೆಂಡ್ ಆಗ್ತಾರೆ. ಅದು ಯಾವುದಪ್ಪ ಅಂತಂದರೆ ಜಾಬ್. ಇವರು ದುಡ್ಡಿಗಾಗಿ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾರೆ. ಇವರ ಇನ್ಕಮ್ ಸೋರ್ಸ್ ಒಂದೇ ಆಗಿದೆ, ಅದ್ಯಾವುದಪ್ಪ ಅಂತಂದರೆ ಸ್ಯಾಲ್ರಿ. ಇವರು ತಮ್ಮ ಲೈಫಿನ ಸೆಕ್ಯೂರಿಟಿಯ ಮೇಲೆ ಜಾಸ್ತಿ ಫೋಕಸ್ಡ್ ಆಗಿರ್ತಾರೆ. ಇವ್ರಿಗೆ ಫ್ರೀಡಮ್ ಇಲ್ಲದೆ ಇದ್ದರೂ ಕೂಡ ಅಷ್ಟೇ, ಕಂಟ್ರೋಲ್ ಸಿಗದೇ ಇದ್ದರೂ ಕೂಡ ಅಷ್ಟೇ, ಇವರು ತಲೆ ಕೆಡಿಸ್ಕೊಳ್ಳಲ್ಲ. ಇವರಿಗೆ ಬರೀ ಲೈಫ್ ಸೇಫ್ಟಿ ಬೇಕು, ಜಾಬ್ ಸೇಫ್ಟಿ ಬೇಕು. ಇವರು ಟೈಮ್ ಟ್ರೇಡಿಂಗ್ ಮಾಡಿ ಹಣವನ್ನು ಗಳಿಸ್ತಾ ಇದ್ದಾರೆ. ಇವರು ಎಲ್ಲಿ ತನಕ ತಮ್ಮ ಟೈಮನ್ನು ಟ್ಯಾಲೆಂಟನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಕೆಲಸ ಮಾಡ್ತಾರೋ ಅಲ್ಲಿ ತನಕ ಮಾತ್ರ ಇವರಿಗೆ ದುಡ್ಡು ಬರುತ್ತೆ. ಇವ್ರು ಕೆಲಸ ಮಾಡದೇ ಇದ್ದರೆ ಇವರಿಗೆ ದುಡ್ಡು ಬರಲ್ಲ. ಇವರು 100% ಆ್ಯಕ್ಟಿವ್ ಇನ್ಕಮ್ನ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ನೌಕರರು ಈ ಕ್ವಾಡ್ರೆಂಟ್ನಲ್ಲಿ ಬರ್ತಾರೆ. ಇವರು ಫುಲ್ಲಿ ಆ್ಯಕ್ಟಿವ್ ಇನ್ಕಮ್ನ ಮೇಲೇ ಡಿಪೆಂಡೆಂಟ್ ಆಗಿದ್ದಾರೆ. ಈಗ ನಾವು ಕ್ವಾಡ್ರೆಂಟ್ ನಂಬರ್ 2ನ ಬಗ್ಗೆ ನೋಡೋಣ. ಎಸ್ ಕ್ವಾಡ್ರೆಂಟ್. ಇದರಲ್ಲಿ ಯಾರ್ಯಾರೆಲ್ಲ ಬರ್ತಾರಪ್ಪ ಅಂತಂದರೆ ಎಲ್ಲ ಸೆಲ್ಫ್ ಎಂಪ್ಲಾಯಿಗಳು ಇದರಲ್ಲಿ ಬರ್ತಾರೆ.
ಇವರು ದುಡ್ಡಿಗಾಗಿ ಬೇರೆಯವ್ರ ಹತ್ರ ಕೆಲಸ ಮಾಡಲ್ಲ, ಇವರು ತಮಗೆ ತಾವೇ ಕೆಲಸ ಮಾಡ್ತಾರೆ. ಅಂದರೆ ಇವರು ತಮಗಾಗಿ ದುಡಿತಾರೆ. ಇವರು ಜಾಬನ್ನು ಓನ್ ಮಾಡ್ತಾರೆ, ಬಿಸ್ನೆಸ್ಸನ್ನು ಓನ್ ಮಾಡಲ್ಲ. ಇವರು ಕೂಡ ಇಲ್ಲಿ ಟೈಮ್ ಟ್ರೇಡಿಂಗ್ ಮಾಡಿನೇ ಹಣ ಗಳಿಸ್ತಾ ಇದ್ದಾರೆ. ಎಲ್ಲಿ ತನಕ ಇವ್ರು ಕೆಲಸ ಮಾಡ್ತಾರೋ ಅಲ್ಲಿ ತನಕ ಮಾತ್ರ ಇವ್ರಿಗೆ ದುಡ್ಡು ಬರುತ್ತೆ. ಆದರೆ ಇವ್ರು ಯಾಕೆ ಜಾಬ್ ಮಾಡ್ತಾ ಇಲ್ಲಪ್ಪ ಅಂತಂದರೆ ಜಾಬಲ್ಲಿ ಫ್ರೀಡಮ್ಮು ಮತ್ತು ಇಂಡಿಪೆಂಡೆನ್ಸ್ ಇರಲ್ಲ. ಇವರಿಗೆ ಫ್ರೀಡಮ್ ಬೇಕಾಗಿದೆ, ಇಂಡಿಪೆಂಡೆನ್ಸ್ ಬೇಕಾಗಿದೆ. ಅದಕ್ಕಾಗಿ ಇವರು ತಮಗೋಸ್ಕರ ಕೆಲಸ ಮಾಡ್ತಾರೆ, ಜಾಬ್ ಮಾಡಲ್ಲ. ಆದರೆ ಇಲ್ಲಿ ಕೂಡ ಇವರು ಟೈಮ್ ಟ್ರೇಡಿಂಗನ್ನೇ ಮಾಡ್ತಾ ಇದ್ದಾರೆ. ಇಂಡಿಪೆಂಡೆನ್ಸ್ ಬೇಕಷ್ಟೇ ಇವರಿಗೆ, ಅದಕ್ಕಾಗಿ ಇವ್ರಿಗೂ ಕೂಡ ಆ್ಯಕ್ಟಿವ್ ಇನ್ಕಮ್ ಅಷ್ಟೇ ಬರ್ತಾ ಇದೆ. ಎಲ್ಲಿ ತನಕ ಕೆಲಸ ಮಾಡ್ತಾರೋ ಅಲ್ಲಿ ತನಕ ಮಾತ್ರ ದುಡ್ಡು ಬರುತ್ತೆ. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ಡಾಕ್ಟರ್ಸ್ಗಳು, ಓನ್ ಆಗಿ ಕೆಲಸ ಮಾಡ್ತಾ ಇರುವ ಇಂಜಿನಿಯರ್ಗಳು, ಕನ್ಸಲ್ಟೆಂಟ್ಗಳು, ಫ್ರೀಲ್ಯಾನ್ಸರ್ಗಳು, ಮೆಂಟರ್ಗಳು, ಸಣ್ಣ ಪುಟ್ಟ ಕಿರಾಣಿ ಅಂಗಡಿ ಇಟ್ಕೊಂಡಿರೋರು, ಇವರೆಲ್ಲರೂ ಕೂಡ ಸೆಲ್ಫ್ ಎಂಪ್ಲಾಯ್ಮೆಂಟ್ನಲ್ಲೇ ಬರ್ತಾರೆ, ಈ ಸೆಕೆಂಡ್ ಕ್ವಾಡ್ರೆಂಟ್ನಲ್ಲೇ ಬರ್ತಾರೆ. ಇವರು ಕೂಡ ಆ್ಯಕ್ಟಿವ್ ಇನ್ಕಮ್ನ ಮೇಲೇ ಫುಲ್ಲಿ ಡಿಪೆಂಡೆಂಟ್ ಆಗಿದ್ದಾರೆ. ಇನ್ನು ಕ್ವಾಡ್ರೆಂಟ್ ನಂಬರ್ 3 ಯಾವುದಪ್ಪ ಅಂತಂದರೆ ಬಿ ಕ್ವಾಡ್ರೆಂಟು. ಇದರಲ್ಲಿ ಎಲ್ಲ ಬಿಸ್ನೆಸ್ ಓನರ್ಗಳು ಬರ್ತಾರೆ. ಇವರು ದುಡ್ಡಿಗೋಸ್ಕರ ಸ್ವತಃ ಕೆಲಸ ಮಾಡಲ್ಲ, ಇವರು ಕೆಲಸಗಳನ್ನು ಮಾಡುವುದಕ್ಕಾಗಿ ಜನರನ್ನು ಹೈರ್ ಮಾಡ್ತಾರೆ. ಇವರು ಸಿಸ್ಟಮ್ಗಳನ್ನು ಬಿಲ್ಡ್ ಮಾಡ್ತಾರೆ, ಟೀಮನ್ನು ಬಿಲ್ಡ್ ಮಾಡ್ತಾರೆ. ಬೇರೆಯವರ ಟೈಮನ್ನು, ಟ್ಯಾಲೆಂಟನ್ನು, ದುಡ್ಡನ್ನು ಬಳಸ್ಕೊಂಡ್ಬಿಟ್ಟು ಆ ಸಿಸ್ಟಮ್ನ ಮೂಲಕ, ಪ್ರೊಸೆಸ್ನ ಮೂಲಕ ಹಣವನ್ನು ಗಳಿಸ್ತಾರೆ. ಇವರು ತಮ್ಮ ಹತ್ರ ಇರುವ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಕಂಪ್ನಿಗಳನ್ನು, ಸ್ಟಾರ್ಟಪ್ಗಳನ್ನು, ಕಾರ್ಖಾನೆಗಳನ್ನು ತೆಗಿತಾರೆ, ಜನರಿಗೆ ಜಾಬ್ ಕೊಡ್ತಾರೆ, ಜನರನ್ನು ದುಡಿಸ್ಕೊತಾರೆ. ಇವರ ಬೆವರಿನ ದುಡ್ಡಿನಿಂದ ತಾವು ದುಡ್ಡು ಮಾಡ್ಕೊತಾರೆ. ಇವರು ಇಲ್ಲ ಅಂತಂದರೂ ಕೂಡ ಇವರು ಬಿಸ್ನೆಸ್ ನಡೆಯೋ ಥರ ಇವರು ಬಿಸ್ನೆಸ್ ಆಟೋಮೇಷನನ್ನು ಮಾಡಿರ್ತಾರೆ. ಬಿಸ್ನೆಸ್ ಮ್ಯಾನ್ಗಳಿಗೆ ಏನು ಬೇಕು? ಸಿಸ್ಟಮ್ಗಳು ಬೇಕು, ಟೀಮ್ ಬೇಕು. ಅದನ್ನು ಇಟ್ಕೊಂಡ್ಬಿಟ್ಟು ಅವರು ದುಡ್ಡು ಮಾಡ್ತಾರೆ. ಸೊ ಇಲ್ಲಿ ಇವರು ಇರದೇ ಇದ್ದರೂ ಕೂಡ, ಕೆಲಸ ಮಾಡದೇ ಇದ್ದರೂ ಕೂಡ ಇವರಿಗೆ ದುಡ್ಡು ಬರುತ್ತೆ. ಇವರಿಗೆ ಪ್ಯಾಸಿವ್ ಇನ್ಕಮ್ ಬರುತ್ತೆ ಮತ್ತು ಸ್ಕೇಲೇಬಲ್ ಇನ್ಕಮ್ ಬರುತ್ತೆ. ಇನ್ನು ಲಾಸ್ಟ್ ಕ್ವಾಡ್ರೆಂಟ್ನಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಐ ಕ್ವಾಡ್ರೆಂಟ್ನಲ್ಲಿ ಎಲ್ಲ ಇನ್ವೆಸ್ಟರ್ಗಳು ಬರ್ತಾರೆ. ಇನ್ವೆಸ್ಟರ್ಗಳು ದುಡ್ಡಿಗಾಗಿ ಕೆಲಸ ಮಾಡಲ್ಲ. ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ದುಡ್ಡು ತಮಗೋಸ್ಕರ ಕೆಲಸ ಮಾಡೋ ಥರ ಪ್ರೊಸೆಸ್ಗಳನ್ನು, ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ. ಉದಾಹರಣೆಗಾಗಿ ಇವರು ತಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ, ರಿಯಲ್ ಎಸ್ಟೇಟ್ನಲ್ಲಿ, ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದರಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದನ್ನು ಡಿಸಿಷನ್ ತೆಗೆದುಕೊಳ್ಳೋದಕ್ಕಾಗಿ ಇವರು ಸ್ವಲ್ಪ ಟೈಮನ್ನು ಇನ್ವೆಸ್ಟ್ ಮಾಡ್ತಾರೆ. ಆದರೆ ಇವರೇನು ಕೆಲಸ ಮಾಡಲ್ಲ, ಇವರಿಗೆ ಮ್ಯಾಕ್ಸಿಮಮ್ ಫ್ರೀಡಮ್ ಇರುತ್ತೆ. ಸೊ ಇವರು ಕೆಲಸ ಮಾಡದೇ ಇದ್ದರೂ ಕೂಡ, ಇವರು ನಿದ್ದೆ ಮಾಡುವಾಗಲೂ ಕೂಡ ಇವರಿಗೆ ದುಡ್ಡು ಬರ್ತಾ ಇರುತ್ತೆ. ಇವರಿಗೆ ಪ್ಯಾಸಿವ್ ಇನ್ಕಮ್ ಬರುತ್ತೆ. ಸೊ ಇಲ್ಲಿ ನೋಡಿ 4 ಕ್ವಾಡ್ರೆಂಟ್ಗಳಿವೆ. ಈ 4 ಕ್ವಾಡ್ರೆಂಟ್ಗಳ ಬಗ್ಗೆ ನಾನೀಗ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವೆ. ಈ ಮೊದಲ 2 ಕ್ವಾಡ್ರೆಂಟ್ಗಳಲ್ಲಿರುವ ಜನ ಇದ್ದಾರಲ್ಲ, ಇವರು ದುಡ್ಡಿಗೋಸ್ಕರ ಕತ್ತೆ ಥರ ದುಡಿತಾ ಇದ್ದಾರೆ, ಲೈಫ್ ಲಾಂಗ್ ದುಡಿತಾ ಇದ್ದಾರೆ. ಎಲ್ಲಿ ತನಕ ಇವರು ದುಡಿತಾರೋ ಅಲ್ಲಿ ತನಕ ಮಾತ್ರ ಇವರಿಗೆ ದುಡ್ಡು ಬರುತ್ತೆ. ಅಂದರೆ ಬರೀ ಇವರು ಆ್ಯಕ್ಟಿವ್ ಇನ್ಕಮ್ನ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಆದರೆ ಇತ್ತ ಕಡೆ ಇರುವ ಕ್ವಾಡ್ರೆಂಟ್ ನೋಡಿ, ಕ್ವಾಡ್ರೆಂಟ್ ನಂಬರ್ 3 ಆ್ಯಂಡ್ 4 ಬಿಸ್ನೆಸ್ ಮ್ಯಾನ್ಗಳು ಮತ್ತು ಇನ್ವೆಸ್ಟರ್ಗಳು, ಇವರು ದುಡ್ಡಿಗೋಸ್ಕರ ಸ್ವತಃ ದುಡಿತಾ ಇಲ್ಲ, ದುಡ್ಡೇ ಇವರಿಗೋಸ್ಕರ ದುಡಿಯೋ ಥರ ಮಾಡ್ತಾ ಇದ್ದಾರೆ. ಈ ಬಿಸ್ನೆಸ್ ಮ್ಯಾನ್ಗಳು ಬೇರೆಯವರ ಟೈಮನ್ನು, ಟ್ಯಾಲೆಂಟನ್ನು, ದುಡ್ಡನ್ನು ಬಳಸ್ಕೊಂಡ್ಬಿಟ್ಟು ಬಿಸ್ನೆಸ್ ಸೆಟಪ್ ಮಾಡಿ ಬೇರೆಯವರನ್ನು ದುಡಿಸಿ ತಾವು ದುಡ್ಡು ಮಾಡ್ಕೊತಾ ಇದ್ದಾರೆ. ಇಲ್ಲಿ ಇನ್ವೆಸ್ಟರ್ಗಳು ದುಡ್ಡನ್ನು ದುಡಿಸಿ ದುಡ್ಡು ಮಾಡ್ತಾ ಇದ್ದಾರೆ. ಇವರು ದುಡಿದೇ ಇದ್ರೂ ಕೂಡ ದುಡ್ಡು ಮಾಡ್ತಾ ಇದ್ದಾರೆ. ಇವರು ಪ್ಯಾಸಿವ್ ಇನ್ಕಮನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಬರೀ ದುಡ್ಡು ಮಾಡೋದಕ್ಕೋಸ್ಕರ ಜಾಬ್ ಮಾಡಿದೆ, ಇಲ್ಲವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಿದೆ, ದಿಸ್ ಈಸ್ ನಾಟ್ ಗುಡ್. ದುಡ್ಡನ್ನು ಗಳಿಸೋದಕ್ಕೆ ಇರುವ ಬೇರೆ ದಾರಿಗಳ ಬಗ್ಗೆ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಬಿಸ್ನೆಸ್ ಅನ್ನೋದು ಕೂಡ ಒಂದಿದೆ, ಇನ್ವೆಸ್ಟ್ಮೆಂಟ್ ಅನ್ನೋದು ಕೂಡ ಒಂದಿದೆ, ಇದರಿಂದಲೂ ದುಡ್ಡು ಬರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಕ್ಯಾಶ್ ಫ್ಲೋ ಕ್ವಾಡ್ರೆಂಟನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿಮಗೆ ಇನ್ನೊಂದು ಕಿವಿ ಮಾತನ್ನು ಹೇಳಬೇಕಪ್ಪ ಅಂತಂದರೆ, ನೀವು ನಿಮ್ಮ ಕರಿಯರ್ನ ಶುರುವಾತಿನ ಸಮಯದಲ್ಲಿ ಈ ಕ್ವಾಡ್ರೆಂಟ್ನಲ್ಲಾದರೂ ಹೋಗ್ತೀರಾ, ಇಲ್ಲವೇ ಎಸ್ ಕ್ವಾಡ್ರೆಂಟ್ನಲ್ಲಾದರೂ ಹೋಗ್ತೀರಾ. ನನಗೆ ಗೊತ್ತು, ಭಾರತದಲ್ಲಿ ಟ್ಯಾಲೆಂಟಿಗೆ ಬೆಲೆ ಇಲ್ಲ. ಭಾರತದಲ್ಲಿ 90%ಗಿಂತಲೂ ಅಧಿಕ ಜನ ತಿಂಗಳಿಗೆ 25,000 ಹಣವನ್ನು ಕೂಡ ಗಳಿಸಲ್ಲ, ಬಡತನದಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ. ಸೊ ನೀವು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ದರೂ ಕೂಡ ನಿಮಗೆ ಬಿಸ್ನೆಸ್ ಮಾಡೋಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರೂ ಕೂಡ ದುಡ್ಡು ಕೊಡಲ್ಲ. ಸರ್ಕಾರಿ ಸ್ಕೀಮ್ಗಳೆಲ್ಲವೂ ಕೂಡ ಸ್ಕ್ಯಾಮ್ ಆಗಿವೆ. ಸೊ ನಿಮಗೆ ಆಪ್ಷನ್ನೇ ಇಲ್ಲ. ನೀವು ನಿಮ್ಮ ಕರಿಯರನ್ನು ಎಂಪ್ಲಾಯಿ ಆಗಿಯಾದರೂ ಶುರು ಮಾಡಬೇಕಾಗತ್ತೆ, ಇಲ್ಲವೇ ಸೆಲ್ಫ್ ಎಂಪ್ಲಾಯಿ ಆಗಿಯಾದರೂ ಶುರು ಮಾಡಬೇಕಾಗತ್ತೆ. ಇದರಲ್ಲಿ ಚಾಯ್ಸ್ ಇಲ್ಲ. ನೀವು ನಿಮ್ಮ ಕರಿಯರನ್ನು ಎಂಪ್ಲಾಯಿ ಆಗಿ ಶುರು ಮಾಡಿದರೂ ಕೂಡ, ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಹುಡ್ಕೊಂಡ್ರೂ ಕೂಡ ನಿಮ್ಮ ಗೋಲ್ ಏನಾಗಿರಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಈ 2 ಕ್ವಾಡ್ರೆಂಟ್ಗಳನ್ನು ಬಿಟ್ಟು ಇತ್ತ ಕಡೆ ಇರುವ 2 ಕ್ವಾಡ್ರೆಂಟ್ಗಳಿಗೆ ಬರೋದಿರಬೇಕು.
ನಿಮಗೆ ಕಂಪ್ನಿ ಮಾಡೋ ತಾಕತ್ತಿದೆ, ಸ್ಟಾರ್ಟಪ್ಪು ಬಿಸ್ನೆಸ್ ಮಾಡೋ ತಾಕತ್ತಿದೆ, ಫ್ಯಾಕ್ಟ್ರಿಗಳನ್ನು ಕಟ್ಟೋ ತಾಕತ್ತಿದೆ ಅಂತಂದರೆ ನೀವು ಬಿಸ್ನೆಸ್ ಮ್ಯಾನ್ ಆಗಬೇಕು, ಈ ಕ್ವಾಡ್ರಂಟಿಗೆ ಬಂದು ಶಿಫ್ಟ್ ಆಗಬೇಕು. ನಿಮಗೆ ಸ್ಟಾಕ್ ಮಾರ್ಕೆಟ್ ಅರ್ಥ ಆಗುತ್ತೆ, ರಿಯಲ್ ಎಸ್ಟೇಟ್ ಅರ್ಥ ಆಗುತ್ತೆ, ಬೇರೆಯವರ ಬಿಸ್ನೆಸ್ಗಳು ಅರ್ಥ ಆಗ್ತವೆ ಅಂತಂದರೆ ಅದರಲ್ಲಿ ನೀವು ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡಿ ಪ್ಯಾಸಿವ್ ಆಗಿ ಹಣ ಗಳಿಸೋಕೆ ಶುರು ಮಾಡಿಬಿಟ್ಟು ನೀವು ಇಲ್ಲಿ ಐ ಕ್ವಾಡ್ರಂಟಿಗೆ ಬರಬೇಕು, ಇನ್ವೆಸ್ಟರ್ ಆಗಬೇಕು. ಒಂದು ಬಿಸ್ನೆಸ್ ಮ್ಯಾನ್ ಆದರೂ ಆಗಿ ಇಲ್ಲವೇ ಇನ್ವೆಸ್ಟರ್ ಆದರೂ ಆಗಿ ಪ್ಯಾಸಿವ್ ಇನ್ಕಮನ್ನು ಗಳಿಸೋಕೆ ಶುರು ಮಾಡಿಬಿಡಿ. ಈ ಮತ್ತು ಎಸ್ ಕ್ವಾಡ್ರಂಟಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಜಂಪ್ ಆಗಿಬಿಡಿ. ನಿಮ್ಮ ಲೈಫಿನ ಮುಖ್ಯ ಗೋಲು ಇದೇ ಆಗಿರಬೇಕು. ಈ ಎರಡೂ ಕ್ವಾಡ್ರಂಟ್ಗಳನ್ನು ಬಿಟ್ಟು ಈ ಎರಡು ಕ್ವಾಡ್ರಂಟ್ಗಳಲ್ಲಿ ಶಿಫ್ಟ್ ಆಗೋದು ನಿಮ್ಮ ಲೈಫಿನ ಗೋಲ್ ಆಗಿರಬೇಕು. ಅಂದಾಗಲೇ ನೀವು ನಿಮ್ಮ ಲೈಫಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ತೀರಾ, ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗ್ತೀರಾ, ರಿಚ್ ಆಗಿರ್ತೀರಾ, ಹ್ಯಾಪಿ ಆಗಿರ್ತೀರಾ, ಹೆಲ್ದಿ ಆಗಿರ್ತೀರಾ, ವೆಲ್ದಿ ಆಗಿರ್ತೀರಾ, ಮತ್ತು ಒಂದೊಳ್ಳೆ ರೊಮ್ಯಾಂಟಿಕ್ ಲೈಫನ್ನು ನೀವು ಲೀಡ್ ಮಾಡ್ತೀರಾ. ಸೊ ಇದರಲ್ಲಿ ನೀವು ಬರಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಸ್ಕಿಲ್ಗಳು ಬೇಕು. ನೀವು ಫಸ್ಟ್ ಲರ್ನ್ ಸ್ಕಿಲ್ಸ್ ದೆನ್ ಅರ್ನ್ ಮನಿ ಅನ್ನೋ ಸಿದ್ಧಾಂತವನ್ನು ಫಾಲೋ ಮಾಡಬೇಕು. ನಿಮ್ಮ ಹತ್ರ ಸ್ಕಿಲ್ಲೇ ಇಲ್ಲ ಅಂತಂದರೆ ನೀವು ಅರ್ನ್ ಮಾಡೋಕ್ಕಾಗಲ್ಲ. ಫಸ್ಟ್ ಲರ್ನ್ ದೆನ್ ಅರ್ನ್. ಒಂದು ವೇಳೆ ನಿಮಗೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟನ್ನು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಸ್ಮಾರ್ಟ್ಫೋನ್ ಫೋಟೋಗ್ರಫಿಯನ್ನು, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು, ಲಾಗಿಂಗನ್ನು, ಇಂತಹ ಫಿಲಮ್ ಮೇಕಿಂಗ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟು ಮತ್ತು ಮನಿ ಮ್ಯಾನೇಜ್ಮೆಂಟ್ಗಳಂಥ ಫೈನಾನ್ಷಿಯಲ್ ಸ್ಕಿಲ್ಗಳನ್ನು, ಬಿಸ್ನೆಸ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ಮತ್ತು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಎಲ್ಲದರ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ, ಕೋರ್ಸಸ್ಗಳಿಗೆ ಜಾಯಿನ್ ಆಗಿ ಮತ್ತು ಕಲೀರಿ. ಮೊದಲು ಕಲೀರಿ, ಅದಾದ ನಂತರ ಹಣವನ್ನು ಸಂಪಾದಿಸಿ. ಎಲ್ಲಿ ತನಕ ನೀವು ಕಲಿಯಲ್ವೋ ಅಲ್ಲಿ ತನಕ ನಿಮಗೆ ನಾಲೆಜ್ ಬರಲ್ಲ, ಅಲ್ಲಿ ತನಕ ನೀವು ಗ್ರೋ ಆಗಲ್ಲ. ನಾನು ನಿಮಗೆ ಕ್ಯಾಶ್ ಫ್ಲೋ ಕ್ವಾಡ್ರೆಂಟನ್ನು ಸರಿಯಾಗಿ ಅರ್ಥ ಮಾಡಿಸಿರುವೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಸರಿಯಾದ ಡಿಸಿಷನನ್ನು ತೆಗೆದುಕೊಳ್ಳಿ. ಹಣ ಗಳಿಸೋಕೆ ಜಾಬ್ ಬಿಟ್ಟು ಬೇರೆ ದಾರಿಗಳು ಕೂಡ ಇವೆ. ಇವುಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಕೂಡ ಅರ್ಥ ಮಾಡಿಸಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.